ಪ್ರಭಾರ ಮುಖ್ಯ ಶಿಕ್ಷಕರಾದಂತಹ ಸದಾಶಿವ ಡಿಯವರೇ ಹಾಗೂ ಇಲ್ಲಿರ್ತಕ್ಕಂತಹ ಶಿಕ್ಷಕ ವೃಂದದವರೇ ಹಾಗೂ ಬೋಧಕೇತರ ವರ್ಗದವರೇ ಹಾಗೂ ನೆಚ್ಚಿನ ಪುಟಾಣಿ ಮಕ್ಕಳೇ ಹಾಗೂ ವಿದ್ಯಾರ್ಥಿಗಳೇ, ನಾವು ಮನುಜರು ಅಂತಕ್ಕಂಥ ಕಾರ್ಯಕ್ರಮದ ಒಂದು ಸರ್ಕಾರ ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲೇ ಅನೇಕವಾದಂತಹ ನೀವು ನೃತ್ಯ ಮಾಡೋದ್ರ ಮೂಲಕ ತುಂಬ ಆ ಕಾರ್ಯಕ್ರಮವನ್ನು ಮಾಡಿದ್ದೀರ. ಅಂದರೆ ಮತ್ತೆ ನಿಮ್ಮಲ್ಲಿ ಎಲ್ಲ ಒಂದು ಶಕ್ತಿ ಇರ್ತದೆ, ಪ್ರತಿಭೆ ಇರ್ತದೆ ನಿಮ್ಮಲ್ಲಿ. ಅದನ್ನ ಹೊರಗೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕು ಅಷ್ಟೇ. ಯಾರೂ ಕೂಡ ದಡ್ಡಲ್ಲ, ಎಲ್ಲರೂ ಬುದ್ಧಿವಂತಲ್ಲ. ಆದರೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಾವು ನಡ್ಕೋಬೇಕಾಗುತ್ತೆ. ಏನಾಗ್ತಾ ಇದೆ ಈಗ ಇತ್ತೀಚಿನ ಒಂದು ದಿನಗಳಲ್ಲಿ ಮಾನವೀಯ ಮೌಲ್ಯಗಳು ಕಣ್ಮರೆ ಆಗ್ತಾ ಇದೆ. ಹೇಗಂತಂದ್ರೆ ಮಾನವನ ಅಹಂಕಾರ ಇರ್ಬೋದು, ನಾವು ಹೇಳ್ತೀವಿ ಪರಿಶ್ರಮ ಹೇಳ್ತೀವಿ, ಕಾಮ, ಕ್ರೋಧ, ಮದ, ಮತ್ಸರ್ಯ, ನಾನತ್ವ, ಇವೆಲ್ಲವೂ ಕೂಡ ಒಂದು ಮನುಷ್ಯನನ್ನ ತುಂಬಾ ಅನಾಹುತವನ್ನ, ಸ್ವಸ್ಥ ಸಮಾಜವನ್ನ ಹಾಳು ಮಾಡ್ತಾ ಇದೆ. ಏಕೆಂತಂದ್ರೆ ಎಲ್ಲವೂ ಇರುತ್ತದೆ, ಆದರೆ ನಗು ಇರೋದಿಲ್ಲ. ಜೀವನದ ಚರಿತಾರ್ಥದಲ್ಲಿದ್ದೇವೆ ನಾವೆಲ್ಲರೂ ಕೂಡ. ನನಗೆ ಒಂದು ಕ್ಷಣ ನಾನು ನೋಡಿದೆ ನಿಮ್ಮ ಕಾರ್ಯಕ್ರಮಗಳನ್ನು. ನಾನು ಕೂಡ ಮಕ್ಕಳಾಗಿ ನಾನು ನನ್ನ ಒಂದು ಏನು ಇಂದು ಓದ್ತಾ ಇದ್ದೆ ಅದನ್ನು ನೆನೆಸ್ಬೇಕಾಗಿದೆ. ಅಂದ್ರೆ ದೇವರು ನಮಗೆ ಎಲ್ಲವೂ ಕೂಡ ಕೊಟ್ಟಿದ್ದಾನೆ, ಅದನ್ನ ಸರಿಯಾದ ರೀತಿಯಲ್ಲಿ ಬೆಳೆಸ್ಕೋಬೇಕು. ಜಂಜಾಟದ ಬದುಕಿನಲ್ಲಿ ನಮ್ಮ ಬಾಂಧವ್ಯಗಳನ್ನ, ಭಾವನೆಗಳನ್ನ ಮರಿತಾ ಇದ್ದೇವೆ. ಮನೆಯಲ್ಲಿ 4 ಜನ ಇದ್ರೆ 4 ಜನರು 4 ದಿಕ್ಕುಗಳಾಗಿರ್ತಾರೆ. ಹೇಗೆಂತಂದ್ರೆ ಅವರದೇ ಆದಂತ ಲೋಕದಲ್ಲಿರೋ ತೇಲಾಗ್ತಾ ಇರ್ತಾರೆ. ಅದರಿಂದ ಚಿಕ್ಕ ಬುದ್ಧಿ ಅಂತ ಹೇಳ್ಬೋದಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಅದು ತುಂಬಾ ಅದೊಂದು ಚಪಲ ಆಗುತ್ತೋ ಗೀರಾಗಿದೆ. ಅಂದ್ರೆ ಅಮೃತವೂ ಕೂಡ ವಿಷ ಆಗುತ್ತೆ ಅಂತ ಹೇಳ್ಬೋದಾಗಿರ್ತದೆ ಮಕ್ಕಳ. ಹಾಗೆ ಅದನ್ನ ನೀವು ಕೂಡ ನೋಡಿ, ಎಷ್ಟು ಬೇಕು ಅಷ್ಟು. ಹಂಗೆಲ್ಲ ಪ್ರಪಂಚ ಇರ್ತದೆ. ನಾವು ನೋಡ್ತಕ್ಕಂಥ ವಿಚಾರಗಳು, ನಾವು ನೋಡುವಂತಹ ದೃಷ್ಟಿಕೋನ, ಧನಾತ್ಮಕ ಚಿಂತನೆಗಳು, ಅದನ್ನ ನೀವು ಇವಾಗಿಂದಲೇ ಬೆಳೆಸಬೇಕಾಗುತ್ತೆ. ಹಾಗೆ ಮತ್ತೆ ಈ ಮನುಷ್ಯ ಎಲ್ಲವನ್ನು ಕಂಡಿದ್ದ, ಮೀನಂತೆ ಈಗಲನ್ನ ಕಂಡಿದ್ದ ಈ ಸಾಗರದಲ್ಲಿ. ಹಾಗೆ ಆಕಾಶದಲ್ಲಿ ಆರೋ ರೀತಿಯಲ್ಲಿ ಕಂಡಿದ್ದ ವಿಮಾನಗಳನ್ನ, ಹೆಲಿಕಾಪ್ಟರ್ಗಳನ್ನ. ಹಾಗೆ ಅನ್ಯ ಗ್ರಹಗಳಿಗೆ ಹೋಗಿ ಸಂಶೋಧನೆಯನ್ನ ಮಾಡ ಇತ್ತೀಚೆಗೆ ಕಳೆದ ವರ್ಷ ಉಪಗ್ರಹಗಳ ಮೂಲಕ ರಾಕೆಟ್ಗಳ ಮುಖಾಂತರ ಚಂದ್ರನಲ್ಲಿಗೆ ಹೋಗಿದ್ದಾರೆ. ಎಲ್ಲವನ್ನೂ ಸಂಶೋಧನೆಯನ್ನ ಮಾಡ್ತಾ ಇದ್ದಾನೆ. ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಎಲ್ಲವೂ ಕೂಡ ನಾಗಾಲೋಟದ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾನೆ. ಆದರೆ ಎಲ್ಲವನ್ನೂ ಕಂಡಿದಂತಹ ಈ ಮನುಷ್ಯ, ಈ ನರಮಾನವ ಏನಾಗಿದ್ದಾನೆ ಅಂತಂದ್ರೆ ಮನುಷ್ಯನಾಗಿ ಬಾಳೋದನ್ನ ಕರೀಲಿಲ್ಲ. ನಮ್ಮಲ್ಲಿ ಯಾವಾಗಲೂ ಕೂಡ ಈರ್ಷ್ಯ ಅಂತಕ್ಕಂಥದ್ದು, ಅಹಂಕಾರ ಅಂತಕ್ಕಂಥದ್ದು ತುಂಬಿ ತುಳುತ್ತಾಗಿದೆ. ಅದನ್ನೆಲ್ಲ ಕೂಡ ನೀವು ಬದಿಗೊತ್ತಿ ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಸಹನೆ ಇವನ್ನೆಲ್ಲ ಕೂಡ ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಬದುಕು ಸಾರ್ಥಕ ಆಗುತ್ತೆ ಅಂತ ಹೇಳ್ಬೋದು. ಎಷ್ಟೇ ಶಿಕ್ಷಣವನ್ನ ಪಟ್ಟಿದ್ದೀರಿ ನೀವು, ಎಷ್ಟು ದೊಡ್ಡ ಉನ್ನತೆಯಲ್ಲಿ ಇರಿ ನೀವು, ಎಷ್ಟೇ ಹಣ ಇರಲಿ, ಐಶ್ವರ್ಯ ಇರಲಿ, ನಿಮಗೆ ಮಾನವೀಯ ಮೌಲ್ಯ, ಮನುಷ್ಯತ್ವ ಇಲ್ಲ ಅಂತಂದ್ರೆ ಅದೆಲ್ಲವೂ ಕೂಡ ಒಂದು ರೀತಿಯ ನಗಣ್ಯ ಅಂತ ಹೇಳ್ಬೋದಾಗುತ್ತೆ. ನಗುವಿಲ್ಲ, ಅದೆಲ್ಲ ಕೂಡ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನ ಬೀರುತ್ತೆ. ನಮ್ಗೆ ಯಾವ ಜೊತೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನಾವು ಆ ವ್ಯಕ್ತಿಯಲ್ಲಿ ನಾವು ಮಾತಾಡ್ತಾ ಇದ್ದೇವೆ, ಈ ಸೇರಿದಲ್ಲಿ ಮಾತಾಡ್ತಾ ಇದ್ವಿ, ಏನು ಇವನು ಯಾವಾಗಲೂ ಮುಖ ಗಂಟ ಮಾಡಿರ್ತಾನೆ, ಏನು ಮಾತಾಡೋದಿಲ್ಲ, ಹೋಗ್ತಲಿರ್ತಾನೆ, ಏನೋ ಆಕಾಶವೇ ಕಳಚಿ ಬಿದ್ದೋಗಿರ್ತಾರೆ, ನಗುವೇ ಇಲ್ಲ ಮುಖದಲ್ಲಿ, ಆ ರೀತಿ ಇರ್ತಾರೆ. ಅದು ಒಳ್ಳೇದಲ್ಲ. ಯಾಕೆಂತಂದ್ರೆ ನಿಮ್ಮ ನಗು, ನಿಮ್ಮ ಮಾತುಗಳಿಂದ ಸ್ಫೂರ್ತಿಯಾಗುವ ರೀತಿಯಲ್ಲಿ ಇರಬೇಕು. ಆ ವ್ಯಕ್ತಿಗಳೆಲ್ಲ ಮಾತಾಡ್ತಾ ಇದ್ರೆ ನೀವು ಸ್ವಲ್ಪ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಒಂದು ಬಾಂಧವ್ಯವನ್ನ, ಒಂದು ಸಹನೆಯನ್ನ, ಎಲ್ಲ ಹೊಂದಾಣಿಕೆಯನ್ನು ನಾವು ಬೆಳೆಸ್ಕೋಬೇಕಾಗಿರ್ತದೆ. ಹಾಗೆ ಮಕ್ಕಳ ಇನ್ನೊಂದು ವಿಚಾರ, ಈ ಮಾನವೀಯ ಮೌಲ್ಯಗಳು ಅಂತ ಹೇಳುವಂತಹ ಸಂದರ್ಭದಲ್ಲಿ ತುಂಬಾ ಸ್ಕ್ರಿಪ್ಟ್ ಅನ್ನ ತುಂಬಾ ಅದ್ಭುತವಾಗಿ ಮಾಡಿದ್ರು. ಹಾಗೆ ಈ ಘಟನೆಗಳೆಲ್ಲ ನೀವು ದಿನನಿತ್ಯದಲ್ಲಿ ನಡೀತಾ ಇದ್ದಾರೆ. ಅದಕ್ಕೆ ನಾವು ಒಂದು ಸಣ್ಣ ಒಂದು ಕಥೆಯನ್ನ ಹೇಳ್ತೇವೆ. ಒಬ್ಬರು ತಂದೆ ಮಗಳು ಇಬ್ಬರು ಒಂದು ಕುಟುಂಬದಲ್ಲಿ ವಾಸವಾಗಿರ್ತಾರೆ. ನಿಮಗೆ ಎಲ್ಲ ಗೊತ್ತಿರ್ಬೋದು, ನಿಮ್ಮ ತಂದೆ ತಾಯಿಗಳು ನನ್ನ ಮಗ ಚೆನ್ನಾಗಿ ಓದ್ಲಿ, ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ಗಳನ್ನ ತಗೊಳ್ಳಿ ಅಂತ ಹೇಳಿ ಅವರು ನಿಮಗೆ ಒಂದು ರೀತಿಯಲ್ಲಿ ಆಮಿಷವನ್ನು ಕೊಡ್ತಾರೆ. ನಿಮಗೆ ಹೌದಲ್ವಾ? ಅದು ಹೇಳಿದ್ರೆ ನಿಮಗೆ ನೋಡ, ನೀವು ಚೆನ್ನಾಗಿ ಓದಿಸ್ತಾರೆ, ನಿಮಗೆ ಮುಂದೆ ನಿಮಗೆ
ಒಳ್ಳೆ ಬಟ್ಟೆಗಳನ್ನ ತಂದ್ಕೊಡ್ತೇನೆ, ಅಥವಾ ಇನ್ನು ನಿಮ್ಗೆ ಏನು ಅವಶ್ಯಕತೆ ಇರ್ತದೆ, ಮೊಬೈಲ್ ಆಗಿರ್ಬೋದು, ಚೆನ್ನಾಗಿ ಒಳ್ಳೆ ಮಾತನ್ನ ತಗೊಳ್ಳಿ ಅಂತ ನಿಮ್ಮನ್ನ ಅವರು ಏನ್ ಮಾಡ್ತಾರೆ, ಪೂರ್ತಿ ತರುವಂತಹ ಮಾತುಗಳನ್ನ ಆಡಿ ನಿಮ್ಗೆ ಹೇಳ್ತಾರೆ. ಆದ್ರೆ ನೀವ್ ಏನ್ ಮಾಡ್ತೀರಾ ಎಲ್ಲಾಗ ಚೆನ್ನಾಗಿ ಗೊತ್ತಿಲ್ಲ, ಓದಲ್ಲ ಇವಾಗ ಚೆನ್ನಾಗಿ ಗೊತ್ತಿಲ್ಲ. ಅವ್ರು ಇವಾಗ ನನ್ನ ತಂದೆ ಹೇಳಿದ್ದಾರೆ, ನನ್ಗೆ ಏನು ಕೇಳ್ತಾರೆ, ಊಟ ತಿಂಡಿ ಬೇಕು ಅದನ್ನ ಕೊಡ್ತಾರೆ ನನಗೆ ಅಂತ ಹೇಳ್ತಾರೆ. ಅದೇ ರೀತಿ ಆ ಮಗಳು ಆ ತಂದೆಗೆ ಒಂದು ಬಾಂಧವ್ಯ ಇರ್ತದೆ, ಭಾವನೆ ಇರ್ತದೆ. ಅದೇ ರೀತಿ ತುಂಬಾ ಒಂದು ಬಡ ಕುಟುಂಬ ಅಂತ ಹೇಳ್ಬೋದು, ಅಷ್ಟೊಂದು ಶ್ರೀಮಂತರಾಗಿರೋದಿಲ್ಲ. ಆಗ ಏನಾಗುತ್ತೆ, ಆ ತಂದೆ ಆ ಮಗಳಿಗೆ ಹೇಳ್ತಾರೆ, ನೋಡಿ ನಿಮಗೆ 10ನೇ ತರಗತಿಯಲ್ಲಿ ನೀನು ಉತ್ತಮ ಅಂಕಗಳನ್ನ ಗಳಿಸಿ, ಇದು ಕರ್ನಾಟಕಕ್ಕೆ ನೀನು ಪ್ರಥಮ ಸ್ಥಾನವನ್ನ ಗಳಿಸಿದ್ರೆ ನಿನಗೆ ನಾನು ಒಳ್ಳೆಯ ವೈಭವಿಕವಾದಂತಹ ಒಂದು ಊಟವನ್ನ ಕೊಡ್ತೇನೆ ಅಂತ. ಯಾರು ಹೇಳೋದನ್ನ ಅವರ ತಂದೆ ಆ ಮಗಳಿಗೆ. ಅದೇ ರೀತಿ ಅವ್ರು ಏನ್ ಮಾಡ್ತಾರೆ, ಒಳ್ಳೆಯ ಅಂಕಗಳನ್ನ ಗಳಿಸಿ 625ಕ್ಕೆ 625 ಅಂಕಗಳನ್ನ ಗಳಿಸಿ ಇಡೀ ದೇಶಗಳು ಪ್ರಥಮ ಸ್ಥಾನವನ್ನ ಗಳಿಸ್ತಾರೆ. ಏನ್ ಮಾಡ್ಬೇಕು ಈಗ ತಂದೆ, ಏನ್ ಮಾಡ್ಬೇಕು, ಅವರ ಆಸೆಯನ್ನ ಈಡೇರಿಸಬೇಕಲ್ವಾ, ಹೌದಲ್ವಾ? ಏನ್ ಹೇಳಿದ್ರು ಅವರು, ತಂದೆ ಹೇಳಿದ್ರು ಅವಳಿಗೆ ಮಗಳಿಗೆ ಒಂದು ದೂರಿಯಾದಂತಹ ಹೋಟೆಲಲ್ಲಿ ಊಟವನ್ನು ಕೊಟ್ಟು ಅಂತ ಹೇಳಿದ್ರು. ಅಂದ್ರೆ ಒಂದು ಹೋಟೆಲ್ಗೆ ಹೋಗ್ತಾರೆ, ಹೆಂಗಿದೆ ಪರಿಸ್ಥಿತಿ ಅಂತಕ್ಕಂಥ ಇದು ಮಾನವೀಯತೆ. ಒಂದು ಊಟಕ್ಕೆ ಕೂತ್ಕೊಳ್ತಾರೆ, ಒಂದು ದೂರಿಯಾದಂತಹ ಹೋಟೆಲ್ ಆಗಿರ್ತದೆ. ಆಗ ವೇಟರ್ ಬರ್ತಾರೆ, ಬಂದು ಕೇಳಿ ಏನ್ ಬೇಕು ನಿಮಗೆ ಅಂತ ಹೇಳ್ತಾರೆ. ಆಗ ತಂದೆ ತನ್ನ ಹಣ್ಣನ್ನು ತೋರ್ತಾರೆ, ನನ್ನ ಹತ್ರ ಇರೋದು 2 ದೋಸೆಗಳಿಗಾಗುವಷ್ಟು ಮಾತ್ರ ನನ್ನ ತಾಯಿಗೆ, ನನ್ನ ಮಗಳು ನನ್ನ ಆಸೆಯನ್ನ ಈಡೇರಿಸಿದ್ದಾಳೆ, ಅವಳಿಗೆ ಮಾತ್ರ 2 ದೋಸೆಯನ್ನ ತಂದುಕೊಡಿ ಅಂತ ತಂದೆ ಬಹಳ ಭಾವುಕವಾಗಿ ಬೈಟರ್ಗೆ ಎಂತಹ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಆಗ ಏನ್ ಮಾಡ್ತಾನೆ, ಬೈಟರ್ ಸಪ್ಲೈಯರ್ ಅಂತ ಕರೀತಿಲ್ಲ, ತುಂಬ ನಗ್ತಾ ಇರ್ತಾರೆ. ನಗ್ಗಿ ಆ ಮಾಲೀಕ ಹತ್ರ ಹೋಗ್ತಾರೆ, ಹೋಟೆಲ್ ಓನರ್ ಇರ್ತಾರಲ್ಲ, ಹೋಗಿ ವಿಚಾರವನ್ನ ಹೇಳ್ತಾರೆ. ಸರ್, ಆ ಮಗು ಒಂದು ಇಡೀ ಕರ್ನಾಟಕಕ್ಕೆ ಪ್ರಥಮ ಸ್ಥಾನವನ್ನ ಕೊಟ್ಟಿದೆ, ಆ ಮಗುವಿಗೆ ಮತ್ತು ಆ ತಂದೆಯ ಸ್ಥಿತಿಯನ್ನು ನೋಡಿ ನನಗೆ ತುಂಬಾ ನೋವಾಗ್ತಾ ಇದೆ ಅಂತ ಹೇಳಿ, ಈ ದಿನದ ಅವರಿಬ್ಬರಿಗೂ ಊಟ ಏನು ಮಾಡ್ತಾರೆ ಅದೆಲ್ಲವನ್ನ ನಾನು ಆ ಖರ್ಚನ್ನ ನಾನು ಕೊಡ್ತೇನೆ, ನನ್ನ ಸಂಬಳದಲ್ಲಿ ಇಟ್ಕೊಳ್ಳಿ, ಅದನ್ನ ಕಟಾವ್ ಮಾಡ್ಕೊಳ್ಳಿ, ಆ ಒಂದು ಖರ್ಚನ್ನ ಅಂತ ಅವರು ಹೇಳ್ತಾರೆ. ಆಗ ಮಾಲೀಕರಿಗೂ ಖುಷಿ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಅಂತ ಸ್ಥಿತಿಯನ್ನು ನೋಡಿ. ಆಗ ಏನ್ ಮಾಡ್ತಾರೆ, ಅವರು ಕೂಡ ಹೋಟೆಲನ್ನು ತುಂಬ ಶೃಂಗಾರವನ್ನ ಮಾಡ್ತಾರೆ, ಈಗ ಹೂಗಳನ್ನು ಹಾಕಿ ಲೈಟ್ಗಳನ್ನು ಹಾಕಿ ಶೃಂಗಾರವನ್ನ ಮಾಡಿ ಅವರಿಬ್ಬರಿಗೂ ಊಟವನ್ನ ಬಡ್ತಾರೆ. ಊಟ ಬಂದರೆ ಅವರಿಗೆ ಊಟ ಮಾಡಿ ಸಂತೃಪ್ತರಾಗ್ತಾರೆ, ಅವರಿಗೆ ಆನಂದ ಬಾಷ್ಪವಾಗ್ತಾರೆ. ಆ ತಂದೆ ಮತ್ತು ಆ ಮಗಳಿಗಿಬ್ಬರು ಕೂಡ ಆನಂದ ಬಾಷ್ಪವಾಗ್ತಾರೆ. ಆಗ ಅವರಿಬ್ಬರು ಕೂಡ ಊಟವನ್ನ ಮಾಡಿ ತದನಂತರದಲ್ಲಿ ಸ್ವೀಟ್ ಬಾಕ್ಸನ್ನು ಕೂಡ ಅವರಿಗೆ ಮನೆಗೆ. ಹೀಗೆ ಅನೇಕ ವರ್ಷಗಳು ಕೈದು ಅವರು ಚೆನ್ನಾಗಿ ಓದ್ತಾರೆ, ಅವರಿಗೆ ಮನಸ್ಸಿಗೆ ಒಂದು ಛಲ ಬರುತ್ತೆ, ಯಾಕೆ ನಾನು ಓದಬಾರ್ದು, ಮನುಷ್ಯನಿಗೆ ಕಷ್ಟ ಬಂದಾಗ ನಾವು ಅದನ್ನ ಎದೆಗುಂದದೆ ನಾವು ಮುಂದೆ ಬರ್ತೀವಿ. ಕಷ್ಟನೇ ಇಲ್ಲಾಂದ್ರೆ ಊಟದ ಬೆಲೆ ನಮಗೆ ಗೊತ್ತಾಗೋದಿಲ್ಲ, ಊಟ ಇಲ್ಲ ಬೆಲೆ ನಮಗೆ ಗೊತ್ತಾಗೋದಿಲ್ಲ. ಆ ಹುಡುಗಿ ಚೆನ್ನಾಗಿ ಓದ್ತಾಳೆ, ಓದಿ IAS ಅನ್ನ ಪಾಸ್ ಮಾಡ್ತಾಳೆ. IAS ಅನ್ನ ಪಾಸ್ ಮಾಡಿ ಅದೇ ಒಂದು ಜಿಲ್ಲೆಗೆ ಅವಳು ಈಸಿಯಾಗಿ ಜಿಲ್ಲಾಧಿಕಾರಿಯಾಗಿ ಆ ಒಂದು ಜಿಲ್ಲೆಗೆ ಬರ್ತಾಳೆ. ಮನೆಗೆ ಯಾವ ಹೋಟೆಲಲ್ಲಿ ಅವರಿಗೆ ಸತ್ಕಾರವನ್ನ ಮಾಡಿರ್ತಾರೆ ಅದೇ ಹೋಟೆಲ್ಗೆ ಬರ್ತಾರೆ. ತುಂಬಾ ಖುಷಿಯಾಗಿ ಅಲ್ಲಿರ್ತಕ್ಕಂಥ ಮಾಲೀಕರು ಮತ್ತೆ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ತುಂಬಾ ತುಂಬ ಹೃದಯದಿಂದ ಅವರ ಆತ್ಮ ಪೂರ್ವಕವಾಗಿ ಅವರ ಸ್ವಾಗತವನ್ನು ಕೊಡ್ತಾರೆ. ಹೋಗ್ತಾರೆ, ಹೋಗ್ಬಿಟ್ಟು ಅವ್ರು ಮರ್ತಿರೋದಿಲ್ಲ, ಅದ್ರ ಮಾಲೀಕರು ಅವರೆಲ್ಲ ಹೋಟೆಲ್ ಮರ್ತಿರ್ಬೋದು, ಆದರೆ ಆ ಹುಡುಗಿ ಮಾತ್ರ ಮರ್ತಿರೋದು. ಇದಾಗಿ ಹೋಗಿ ಕೂತ್ಕೊತಾರೆ, ನಾನು ಇದೇ ಹೋಟೆಲಲ್ಲಿ ನಾನು ನಿಮಗೆ ಊಟವನ್ನ ಕೊಟ್ಟು ನಾನು ಅಂಥ ದಿನಗಳಲ್ಲಿ ನಾನು ತುಂಬಾ ನೋವನ್ನು ಅನುಭವಿಸಿ ಇಂದು ನಾನು ಈಸಿಯಾಗಿದ್ದೇನೆ. ಇಂದು ನಾನು ಇರ್ತಕ್ಕಂಥ ಹೋಟೆಲ್ ಇರೋತಕ್ಕಂಥ ಎಲ್ಲರಿಗೂ ಕೂಡ ನಾನು ಇಂದಿನ ಒಂದು ಊಟದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಅವ್ರಿಗೆ ಈಸಿಯಾಗಿರ್ತಕ್ಕಂಥವ್ರಿಗೆ ಹೇಳ್ತಾರೆ. ಎಲ್ಲ ಘಟನೆಗಳನ್ನ ವಿವರಾತ್ಮಕವಾಗಿ ಹೇಳೋದಂತ ಅವ್ರು ಖುಷಿ ಆಗುತ್ತೆ. ಅಂದು ಯಾವ ರೀತಿ ಆ ಹೋಟೆಲನ್ನ ಶೃಂಗಾರ ಮಾಡಿದ್ರು ಅದೇ ರೀತಿಯಲ್ಲಿ ಶೃಂಗಾರವನ್ನ ಮಾಡ್ತಾರೆ. ಪ್ರವೃತ್ತಿಯಾಗಿ ಜನರಿಗೆಲ್ಲ ಊಟವನ್ನ ಕೊಡ್ತಾರೆ. ಕೊನೆಗೆ ಅಲ್ಲಿರ್ತದಲ್ಲ ವೇಟರ್, ಯಾರು ಒಂದು ಊಟ ಒಂದು ದಿನ ಸತ್ಕಾರವನ್ನ ಮಾಡಿದ್ದಲ್ಲ, ಮಾನವೀಯತೆಯಿಂದ ಮೆರೆದಿದ್ದಲ್ಲ, ಅವರನ್ನ ಕರೆದು ಅವನ್ನ ಆಲಂಗಿಸಿ ಆನಂದ ಬಾಷ್ಪವನ್ನ ಸುರಿಸಿ ಅವರಿಗೆ ಉತ್ತಮ ನಾಗರಿಕ ಪ್ರಶಸ್ತಿಯನ್ನ ಆ ಅವರು ಕೊಟ್ಟು ಅವರನ್ನ ಸನ್ಮಾನ ಮಾಡ್ತಾರೆ, ಅಭಿನಂದಿಸ್ತಾರೆ. ಅದು ನಿಜವಾದಂತಹ ಒಂದು ಮಾನವೀಯತೆ. ನಮಗೆ ದುಡ್ಡೇ ಕೊಡಬೇಕು ಅಂತ ಏನಿಲ್ಲ, ಅಂತಹ ಸಂದರ್ಭದಲ್ಲಿ ಮಾಡಿದವರು ಒಬ್ಬ ವೇಟರ್
ನಂತರ ಕೂಡ ಆರ್ಥಿಕವಾಗಿ ಅವರು ಸ್ಥಿತಿವಂತನಾಗಿರೋದಿಲ್ಲ, ಆದ್ರೂ ಕೂಡ ಅವರು ಆ ಕೆಲಸವನ್ನ ಮಾಡಿ ಮಾನವೀಯತೆ ಅಂತಾರೆ, ಮನುಷ್ಯರಿಗೆ ಹ್ಯುಮ್ಯಾನಿಟಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಅದರಿಂದ ಅದನ್ನ ವಿದ್ಯಾರ್ಥಿ ಸ್ಥಿತಿಯಲ್ಲೇ ಕೂಡ ಬೆಳೆಸ್ಕೊಂಡ್ರೆ ನಿಮಗೆ ನಿಮ್ಮ ಜೀವನ ಸಾರ್ಥಕ ಆ ಜೀವನ ಆಗುತ್ತೆ ಅಂತ ನಾನು ಹೇಳ್ಬೋದು. ಹಾಗೆ ನೀವು ಮೊಬೈಲ್ಗಳಿಂದ ದೂರವಾಗಿ, ನೀವು ಯಾವಾಗ ಮೊಬೈಲನ್ನು ಹೆಚ್ಚಿನಾಗಿ ನೀವು ಉಪಯೋಗಿಸ್ತೀರಿ, ನಿಮಗೆ ಅದು ತಲೆ ತಗ್ಗಿಸುವಂತೆ ಮಾಡ್ತೇನೆ ನಿಮಗೆ. ಆದರೆ ನೀವು ಪುಸ್ತಕಗಳನ್ನು ಓದ್ತಾ ಸಂದರ್ಭದಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡ್ತಾರೆ. ಇನ್ನೊಂದು ಮಾತನ್ನ ಹೇಳ್ತಾರೆ, ಜ್ಞಾನ ಈ ಸದೃಶ್ಯಂ ಅಂತ ಕರೀತಾರೆ, ನಾಲೆಜ್ ಇಸ್ ಪವರ್ ಅಂತ ಕರೀತಾರೆ. ನೀವು ಪುಸ್ತಕಗಳನ್ನ ಹೆಚ್ಚು ಓದ್ತಾ ಹೋಗ್ಬೇಕು, ಆಗ ನಿಮಗೆ ನಿಮ್ಮ ನಾಲೆಡ್ಜ್, ನಿಮ್ಮ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ. ಅದರಿಂದ ಮೊಬೈಲ್ಗಳಿಗೆ ಅಡಿಕ್ಟ್ ಆಗಬೇಡಿ. ಹಾಗೆ ಮತ್ತೊಂದು ನಮ್ಮ ಪೂಜ್ಯ ಶ್ರೀಗಳವರು 23ನೆಯ ಜಗದ್ಗುರುಗಳಂತಹ ರಾಜೇಂದ್ರ ಶ್ರೀಗಳ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕು. ಏಕೆಂತಂದ್ರೆ ಪರಮ ಪೂಜ್ಯ ರಾಜೇಂದ್ರ ಶ್ರೀಗಳವರು ಹೃದಯ ವೈಶಾಲ್ಯತೆಯನ್ನು ಹೊಂದಿದ್ದಾರೆ, ಮಾತೃ ಹೃದಯಗಳು, ಸರಳತೆಯ ಸಕಾರ ಮಾನವೀಯತೆಯ ಅಧಿಕಾರರು ಅಂತ. ಅವರು ಶಿಕ್ಷಣ ಕಟ್ಟಿ 300ಕ್ಕೂ ಹೆಚ್ಚು ಶಿಕ್ಷಣ ಕಟ್ಟಿ ಇದು ಸಮಾಜಕ್ಕೆ ಆ ಕೊಡುಗೆಯನ್ನ ನೀಡಿದ್ದಾರೆ. ಅವರು ಕೂಡ ನಾವು ನೆನೆಸ್ಕೊತಾ ಇದ್ದೇವೆ. ನಾವು ಕೊಟ್ಟಿರ್ತಕ್ಕಂಥದ್ದು, ನಾವು ತಿಂತಕ್ಕಂಥ ಅನ್ನ ತುಂಬಾ ಅಂತಹ ದಿನಗಳಲ್ಲಿ ತುಂಬಾ ಕಷ್ಟ ಇರ್ತದೆ. ದಿನಗಳಲ್ಲಿ ಈ ಗ್ರಾಮೀಣ ಪ್ರದೇಶದಿಂದ ಬಂದು ವಿದ್ಯಾರ್ಥಿಗಳು ನಗರ ಪ್ರದೇಶದಲ್ಲಿ ಶಿಕ್ಷಣವನ್ನ ಪಡಿಬೇಕಾದ್ರೆ ತುಂಬಾ ಕಷ್ಟ ಇರ್ತದೆ. ಅಂತಹ ಒಂದು ದಿನಗಳಲ್ಲಿ ಒಂದೊಂದು ವಸ್ತುವಿನ ಸಮಸ್ಯೆ ಇರ್ತದೆ. ಅದೇ ಅವರು ತೀರ್ಮಾನ ಮಾಡ್ತಾರೆ, ಏನಾದರೂ ಶಿಕ್ಷಣ ಶಾಲೆಗಳನ್ನ ತೆರೀಬೇಕು ಮತ್ತೆ ವಿದ್ಯಾರ್ಥಿ ನಿಲಯಗಳನ್ನ ತೆರಿಬೇಕು ಅಂತ ಹೇಳಿ ಮನಸ್ಸನ್ನ ಮಾಡಿ ಏನು ಕಾಡ್ತಾ ಇದೆಯಲ್ಲ, ಈಗ ASS ಮಹಾವಿದ್ಯಾರ್ಥಿ ಅಂತ ಅದೇ ಸಾಮಾನ್ಯ 1954ರಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ. ಇಂದು ಸುಮಾರು 300ಕ್ಕೂ ಹೆಚ್ಚು ಸಂಸ್ಥೆಗಳು ಅಂಗ ಸಂಸ್ಥೆಗಳಾಗಿ ಇಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂತಹ ಮಾತೃ ಹೃದಯಗಳು, ಎಂಥ ಒಂದು ವ್ಯಕ್ತಿತ್ವ ಅವರದು ಅಂತಂದ್ರೆ, ಬೆಣ್ಣೆಯಂತ ಯಾರೇ ಕಷ್ಟ ಅಂತ ಬರಲಿ ಅವರಿಗೆ ಸಹಾಯವನ್ನ ಮಾಡಿ ಊಟವನ್ನ ಮಾಡಿ ಒಂದು ಹೃದಯವನ್ನ. ಒಮ್ಮೆ ಏನಾಗುತ್ತೆ, ಪೂಜ್ಯ ಶ್ರೀಗಳವರು ರಾಜೇಂದ್ರ ಶ್ರೀಗಳವರು ತಾಜ್ಮಹಲ್ ನಮ್ಮ ವಿಷಯಗಳು ಅಂಗಿಯನ್ನು ಹೋಗ್ತಾರೆ, ಅದುಗಿರ್ತದೆ ತುಂಬ ಸ್ವಲ್ಪ ಕಷ್ಟ. ಏನಾಗುತ್ತೆ, ಒಂದು ವಿದ್ಯಾರ್ಥಿ ಬರ್ತಾನೆ, ಎಲ್ಲ ಬುದ್ಧಿ ಸಂಖ್ಯೆ ಎದ್ದೋಗಿದೆಯಲ್ಲ, ಈಗ ಅದನ್ನೇ ನೀವು ಬಲಿತಾ ಇದ್ದೀರಲ್ಲ, ಈಗ ಬೇರೆದನ್ನ ನೀವು ಕೊಂಡ್ಕೋಬಹುದಲ್ಲ. ನೀವು ನೋಡಪ್ಪ, ಇದನ್ನ ಹೊರ್ಕೊಳ್ಳೋದು ಇಟ್ಕೊಂಡ್ರೆ ನಾನು ರಾತ್ರಿ ಹಾಕೊಂಡಿದ್ದೀನಿ ಆಗ ಒಂದು ಮಾತನ್ನ ಹೇಳ್ತಾರೆ, ನಾನೇ ಇಂದು ಕಷ್ಟಪಡ್ತೇನೆ, ಮುಂದೆ ಎಲ್ಲರೂ ಉತ್ತಮವಾದ ಭವಿಷ್ಯ ಇರ್ತದೆ ನನಗೆ ಹೇಳಿ ಅವರು ಒಂದು ಮಾತನ್ನ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ನೀವು ಸುಖವಾಗಿರಬೇಕು, ಕಷ್ಟಪಡಲೇಬೇಕು. ಒಂದು ಮಾತು ನನಗೆ ಇನ್ನೂ ಅವರು ಹೇಳ್ತಕ್ಕಂಥದ್ದು ನನಗೆ ಬರುತ್ತೆ, ಜಗವೆಲ್ಲ ನಗುತ್ತಿರಲು ಎಂತಹ ಒಂದು ನುಡಿಮುತ್ತು ಅಂತಕ್ಕಂಥದ್ದು, ಜಗವೆಲ್ಲ ನಗುತ್ತಿರಲು ಜಗದ ಅಳುವು ನನಗಿರಲಿ ಅಂತಾರೆ ಅವರು. ಅದಲ್ವಾ, ಜಗವೆಲ್ಲ ನಗ್ತಾ ಇರಲಿ, ಜಗದ ಅಳುವು, ಜಗದ ನೋವು, ಅದರ ದುಃಖ ನನ್ನೊಬ್ಬನಿಗಿರಲಿ, ಎಲ್ಲರೂ ಕೂಡ ಅವರು ಸುಖವಾಗಿರಲಿ. ನಾವೇನೀಗ ನಾನೊಬ್ಬ ಚೆನ್ನಾಗಿರ್ಬೇಕಷ್ಟೇ, ಹೌದಲ್ವಾ, ನಾನು ಮಾತು ತೆಗಿಬೇಕು, ನಾನು ಚೆನ್ನಾಗಿರ್ಬೇಕು ಅನ್ನೋ ಒಂದು ಮನಸ್ಥಿತಿ ಅಂತ ಉಳ್ಳವರು ಒಂದು ಮಹಾನ್ ಪುರುಷರು ಅಂತ ನಾವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಇಂದು ಲಕ್ಷಾಂತರ ವಿದ್ಯಾರ್ಥಿಗಳು ಅದರಲ್ಲಿ ಶಿಕ್ಷಣವನ್ನ ಜ್ಞಾನಾರ್ಜನೆಯನ್ನ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಮಗ, ನಿಮ್ಮ ಏಳಿಗೆಗೆ ನೀವೇ ಕಾರಣಗಳು, ಬೇರೆ ಯಾರೂ ಅಲ್ಲ. ನೀವು ಶಿಕ್ಷಕರು ನಿಮಗೆ ಏನು ಮಾಡ್ಬೋದು, ಒಂದು ಪ್ರೋತ್ಸಾಹವನ್ನು ನೀಡ್ಬೋದು, ಆದರೆ ಮನಸ್ಸು ಮಾಡಬೇಕಾಗಿರೋದು ನೀವು. ನಿಮ್ಮ ಬಾಳಿದ ಶಿಲ್ಪಿಗಳು ನೀವೇ ಏನಾದ್ರು ಸಾಧನೆ ಮಾಡಬೇಕು ಅಂದರೆ ನೀವು ಮನಸ್ಸನ್ನು ಮಾಡಬೇಕು, ಗುರಿ ಇರಬೇಕು, ನಿರ್ದಿಷ್ಟವಾದಂತಹ ಗುರಿ ಇರಬೇಕು. ಅದರ ಜೊತೆಯಲ್ಲಿ ನೀವು ಮೌಲ್ಯಗಳನ್ನು ಆ ಒಂದು ಕಾರ್ಯಕ್ರಮ ನಾವು ಮನುಜರು ಅಂತಕ್ಕಂಥ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಸರ್ಕಾರ ಯೋಜನೆಯನ್ನ ಮಾಡಿದೆ. ಹಾಗೆ ನೀವು ಪ್ರತಿ ಕ್ಷಣ ಪ್ರತಿದಿನ ನೀವು ನಿಮ್ಮ ಜೀವನವನ್ನ, ನಿಮ್ಮ ವಿದ್ಯಾರ್ಥಿ ಜೀವನವನ್ನ ಸವೆಸುವುದಕ್ಕಿಂತ ಅನುಭವಿಸಿ. ಆಗ ನಿಮ್ಮ ಹೃದಯನೂ ಕೂಡ ಅನುಭವವಾಗಿರ್ತದೆ, ದುಃಖನೂ ಕೂಡ ಮರೆಯಾಗುತ್ತೆ. ಕಷ್ಟ ಸುಖಗಳನ್ನ ಹಂಚಿಕೊಳ್ಳಿ, ಯಾರಿಗೂ ಕೂಡ ಕೆಡಕನ್ನ ಮಾಡಬಹುದು, ಒಳ್ಳೆಯದನ್ನ ಬಯಸಿ. ನಿಮಗೆ ಕೆಡಕಾದ್ರೂ ಕೂಡ ಬೇರೆಯವರಿಗೆ ಒಳ್ಳೆಯದನ್ನ, ಇದರ ಗುಣಗಳನ್ನ, ಮೌಲ್ಯಯುತವಾದ ಗುಣಗಳನ್ನ ಬೆಳೆಸ್ಕೊಳ್ಳಿ, ಬಾಂಧವ್ಯವನ್ನ, ಭಾವನೆಗಳನ್ನ ಬೆಳೆಸ್ಕೊಳ್ಳಿ, ಹಂಚ್ಕೊಳ್ಳಿ ಅಂತ ಹೇಳ್ತಾ, ಆಮೇಲೆ ಒಂದು ಕಥೆಯನ್ನ ನಾನು ಕೊನೆಯದಾಗಿ ಹೇಳ್ತೇನೆ. ನಿಮಗೆ ಎಲ್ಲವನ್ನೂ ನಿಮಗೆ ಕೊಡ್ತಾರೆ ನಿಮ್ಮ ಪೋಷಕರು. ಯಾವ ಶಾಲೆಗೆ ಸೇರಿಸಿ, ಯಾವ ಊಟ ತಿನ್ನಲಿ, ಯಾವ ಬಟ್ಟೆ ಬೇಕು, ಇಂಥದನ್ನೇ ಯಾವ ಒಬ್ಬ ಆರ್ಥಿಕ ಸ್ಥಿತಿವಂತ ಇದ್ದೇ ಇದ್ರೂ ಕೂಡ ಅವನು ಸಾಲ ಮಾಡಿ ಬೇರೆಯವ್ರ ಹತ್ರ ದುಡಿದು ಅವನು ತನ್ನ ನೋವನ್ನು ಮರೆತು
ನನ್ನ ದುಃಖವನ್ನ ಮರೆತು ನಿಮಗಾಗಿ ಶ್ರೀಗಂಧದ ಕೊರಡಿನಂತೆ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಸಾರ್ಥಕ ಜೀವನಕ್ಕಾಗಿ ಅವರು ತನ್ನ ಜೀವನವನ್ನೇ ಮಾಡಿದರು. ಆದರೆ ತಂದೆ ತಾಯಿಗಳು ಕೂಡ ನಮ್ಮ ಮಕ್ಕಳ ಬಗ್ಗೆ ಕೆಳಕನ್ನ ಬಯಸೋದಿಲ್ಲ. ಅದಕ್ಕೆ ಒಂದು ಪುಟ್ಟ ಆ ಕಥೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲ ಕಾರ್ಯಕ್ರಮ ನೃತ್ಯವನ್ನು ನೋಡಿದ್ರೆಲ್ಲ ಆ ಒಂದು ಬುಕ್ಕಲ್ಲಿ ಇದ್ದೀರ. ಒಂದು ಕುಟುಂಬ ಇರ್ತದೆ, ಇದು ಕೂಡ ಮಗ ಮತ್ತೆ ತಂದೆ ಇರ್ತಾರೆ, ಅವರಿಬ್ಬರೇ ಇರ್ತಾರೆ, ತುಂಬ ಅನನ್ಯವಾಗಿ ಇರ್ತಾರೆ. ನಿಮ್ಮ ತಂದೆ ತಾಯಿಗಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ LKG UKG ಈ ಥರ ಸೇರ್ಬೇಕಾದ್ರೆ ಯಾರು ಬರ್ತಾರೆ ನಿಮ್ಮನ್ನ? ನೀವು ಬಂದ್ಬಿಡ್ತೀರಾ? ಏನು ಬರ್ತಾರೆ? ನಿಮ್ಮ ಪೇರೆಂಟ್ಸ್ಗಳು ಕರ್ಕೊಂಡು ಬರ್ತಾರೆ. ತದನಂತರದಲ್ಲಿ ನೀವು ಆಗ್ತಾ ಹೋಗ್ತಾ ಎಂಟು PUC ಕಾಲೇಜ್ ಹೋದ್ಮೇಲೆ ನೀವು ಅವ್ರು ಏನು ಮಾಡ್ತೀರಾ? ಅವಾಯ್ಡ್ ಮಾಡ್ತೀರಾ, ನೀನೇನು ಬರೋದು ಬೇಡ, ನಾನೇ ಹೋಗ್ತೀನಿ ಮತ್ತೆಲ್ಲ ಕರ್ಕೊಂಡು ಬರ್ತಾ ಇರ್ತಾರೆ ಅವರು. ಅನಂತರ ಏನಾಗುತ್ತೆ? ಬರೋದು ಬೇಡ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನೀವು ಇರ್ತೀರಾ. ಏನಾಗಿದೆ? ಹಣದ ಹಿಂದೆ ಹೋಗ್ತಾ ಇರ್ತಕ್ಕಂಥದ್ದು. ನಾವೊಂದು ಸಮಾಜದಲ್ಲಿ ನಾವೆಲ್ಲ ಇದ್ದೇವೆ. ತಂದೆ ತಾಯಿಗಳಿಗೆ ಬೆಲೆಯಿಂದ ಕೊಡಿ. ಅವರಿಬ್ಬರು ಇರ್ತಾರೆ, ತುಂಬ ಅನನ್ಯವಾಗಿ ಇರ್ತಾರೆ, ತಾಯಿ ಇರೋದಿಲ್ಲ, ಪ್ರೀತಿಯಿಂದ ತಂದೆ ಸಾಕಿರ್ತಾರೆ. ಒಂದು SLC ಮುಗಿತಿದೆ. SLC ಮುಗಿದ ನಂತರ ಏನಾಗುತ್ತೆ? ನಿಮ್ಗೆಲ್ಲ ಡಿಮ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ಅಪ್ಪ ಅಪ್ಪ ಲ್ಯಾಪ್ಟಾಪ್ ಬೇಕು, ಅಪ್ಪ ನನಗೆ ಎಲ್ಲೋ ಪ್ರವಾಸಕ್ಕೆ ಬೇಕು ಅಂತ ಹೇಳ್ತಾರೆ, ಹೌದಲ್ವಾ? ಹಾಗೆ ಅವನು ಅದೇ ಥರ ನನಗೆ ನಮ್ಮ ಕಾಲೇಜಲ್ಲಿ ಎಲ್ಲ ಸ್ಕೂಟ್ರು ಬರ್ತಾ ಇದ್ದಾರೆ, ಆಲಿ ಬರ್ತಾ ಇದ್ದಾರೆ, ನನಗೊಂದು ಸ್ಕೂಟ್ರು ತಗೊಂಡು ತಂದೆ ಅಷ್ಟು ಆರ್ಥಿಕವಾದಂತಹ ಶ್ರೀಮಂತನಾಗಿದ್ದಾರೆ. ಹೇಳ್ತಾನೆ ಅವನು, ಬರೀ ಇನ್ನೊಂದು 2 ವರ್ಷ ತರ್ಕೋ, ನಾನು ನಿನಗೆ ಒಳ್ಳೆ ಸ್ಕೂಟರ್ನೇ ಕೊಡ್ತೀನಿ, ನನಗೆ ಈಗೆಲ್ಲ ಆಗ್ತದೆ ಮುಂದೆ ಅನುಭವ. ತಂದೆ ತಾಯಿಗಳ ಕಷ್ಟವನ್ನು ನೀವು ಅರ್ಕೋಬೇಕು. ಯಾಕೆಂತಂದ್ರೆ ಅವ್ರ ಕಷ್ಟಗಳನ್ನು ಹೇಳೋದಿಲ್ಲ ಅವರು, ನಾವೇ ದುಡ್ತಾ ಇದ್ದಾರೆ ನಿಮ್ಮ ಭವಿಷ್ಯಕ್ಕೋಸ್ಕರ. ನಾನು 2 ವರ್ಷ ತಂದ್ಕೊಡ್ತೀನಿ ಅಂತ ಅವರು ಹೇಳ್ತಾರೆ. ಹಾಗೆ ಇನ್ನೊಂದು ಸ್ವಲ್ಪ ಒಂದು 6 ತಿಂಗಳು ಕಳೀತದೆ, ಮುಂದೆ ಇನ್ನೊಂದು ಡಿಮ್ಯಾಂಡನ್ನು ಇರ್ತಾರೆ, ಹೌದಲ್ವಾ? ಮತ್ತೆ ನನಗೊಂದು ಲ್ಯಾಪ್ಟಾಪ್ ಬೇಕು ಅಂತಾರೆ. ಆಯಿತು, ಒಂದು ಸ್ವಲ್ಪ ಹೇಳು, ಹೀಗೆ ನಾನು ತಂದ್ಕೊಡ್ತೀನಿ, ಸ್ವಲ್ಪ ನನ್ನ ಸಂಬಳ ಕಡಿಮೆ ಇದೆ, ಹೀಗಾಗಿ ನಾನು ಅಲ್ಲಿ ಆ ಚೀಟಿಗಳನ್ನು ಕಟ್ತಾ ಇದ್ದೀನಿ, ಹಣವನ್ನು ಉಳಿಸ್ತಾ ಇದ್ದೀನಿ ನಿಮಗೆ. ಇನ್ನೊಂದಷ್ಟು ದಿನ ಆಯಿತು, ಫ್ರೆಂಡ್ಸೆಲ್ಲ ಎಲ್ಲ ಟೂರ್ಗೆ ಹೋಗ್ತಾ ಇದ್ದಾರೆ, ನಾನು ಟೂರ್ಗೆ ಹೋಗ್ಬೇಕು, ನಾನು ನೀನು ಸ್ಕೂಟ್ರೂ ಕೊಡ್ತಿಲ್ಲ ನನಗೆ, ಲ್ಯಾಪ್ಟಾಪ್ನು ಕೊಡ್ತಿಲ್ಲ ನನಗೆ, ಅಲ್ಲೊಂದು 10,000 ರೂಪಾಯಿ ನನಗೆ, ನಾನು ಟೂರ್ಗೆ ಹೋಗ್ಬೇಕು, ನಾನು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ, ಒಂದು 10,000 ರೂಪಾಯಿ ನನಗೆ ಆಯಿತು, ನಾನು ಮಾಡ್ಕೊಡಿ. ಎಲ್ಲ ಹೋಗಿ ಬಂದಲ್ಲಿ ಕೊಟ್ಟಿದ್ದ ದುಡ್ಡನ್ನ ಒಂದು ರೀತಿಯಲ್ಲಿ ಚಿಕ್ಕ ನುಡಿಗಳನ್ನು ಆ ತಂದೆಗೆ ಮಗ ಇತ್ತು. ಎಷ್ಟು ನೋವಾಗಿರಬೇಡ ಆ ಜೀವನ, ಎಷ್ಟು ಹೃದಯ ಭಾರ ಆಗಿರ್ಬೇಕು. ಯಾಕಂದ್ರೆ ಆಯಿತು, ನಮಗೆ ಏನಾದ್ರು ನಮ್ಮ ತಂದೆ ತಾಯಿಗಳು ನಮಗೆ ನಾವು ಕೇಳಿದ್ದನ್ನು ಕೊಟ್ಕೊಳ್ಳಿಲ್ಲ ಅನ್ನೋದು ಏನು ಮಾಡ್ತೀವಿ ನಾವು? ಏನು ಮಾಡ್ತೀವಿ ನೀವೆಲ್ಲ? ಅವ್ರ ಜೊತೆ ಮಾತೇ ಬಿಟ್ಟು ಕೊಡ್ತಿಲ್ಲ ನೀವು, ಮಾತಾಡ್ತದೆ ಇಲ್ಲ ಅವ್ರನ್ನ ನೀವು, ಮೊದಲು ಅನುಭವ ಆಗಿರ್ಬೇಕಲ್ಲ ನಿಮಗೆ. ಹಾಂ, ಅವ್ರ ಜೊತೆಲಿ ಸಂಬಂಧನೇ ಬಿಟ್ಕೊಡ್ತೀರಾ, ಮಾತಾಡಲ್ಲ, ಊಟ ತಿಂಡಿ ಬಿಟ್ಕೊಡ್ತೀರಾ, ನೀವಾಯಿತು ನೀವು ರೂಮ್ ಆಯಿತು, ಅಷ್ಟೇ ಇರ್ತೀರ ನೀವು. ಅವ್ರನ್ನ ಅಪ್ಪ ನೀವು ತಿಂಡಿ ತಿಂದ, ಅಮ್ಮ ನೀವು ತಿಂಡಿ ತಿಂದ, ನಿಮ್ಗೆ ಕಷ್ಟ ಏನು? ನಮ್ಗೆ ಯಾರು ಕೇಳಿದ್ದೀರಾ ಇದುವರೆಗೆ? ಮಕ್ಕಳ ಕೇಳಿದ್ದೀರಾ? ನಿಮ್ಗೆ ಕಷ್ಟ ಏನಂತ ಕೇಳಿದ್ದೀರಾ ನೀವು? ಕೇಳಿದ್ದೀರಾ? ಇಲ್ಲ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತ ನಿಮ್ಮ ಮನಸ್ಸಿಗೆ ಆ ಒಂದು ಜೀವಗಳು ನಿಮಗಾಗಿ ತ್ಯಾಗ ಮಾಡ್ತಾರೆ. ಹೇಳ್ತಾನೆ, ಆಯಿತು ಇಬ್ಬರಿಗೂ ಅಲ್ಲಿ ಇನ್ನೂ ವೈಮನ ಕಂಟಾಯಿತು, ತಂದೆ ಮತ್ತು ಮಗನಿಗೆ. ಮನೆಗೆ ಅವ್ರ ಮನೆಗೆ ಹಾಕ್ತಾರೆ, ತಂದೆ ಟೂರಿಗೆ ಹಾಕ್ತಾರೆ. ಒಂದು ದಿನ ಏನಾಗುತ್ತೆ, ತಂದೆಗೆ ಎದೆ ನೋವು ಬರುತ್ತೆ, ಹೊರಗಡೆ ಮಲಗಿರ್ತಾನೆ, ಎದೆ ನೋವು ಬರ್ತಾನೆ, ಎದೆ ನೋವು ಬರೆದು ರಾತ್ರಿ 12 ಗಂಟೆ ಬರುತ್ತೆ. ಹಾಗೇನಾಗುತ್ತೆ, ಅವನ ರೂಮ್ಗೆ ಬಾಗಿಲನ್ನ ಬಿಡ್ತಾನೆ, ನನಗೆ ತುಂಬ ನೋವಾಗ್ತಾ ಇದೆ, ಎದೆ ನೋಯ್ತಾ ಇದೆ ಮಗನೇ, ಬಾಗಿಲನ್ನ ತೆಗಿ ಅಂತ ಹೇಳ್ತಾನೆ. ಇಂತಹ ಒಂದು ದಾರುಣವಾದಂಥ ಹೃದಯ ವಿದ್ವಾರವಾದಂತಹ ಘಟನೆ. ಅದು ಮಗ ಬಾಗಿಲ ತೆಗೆಯಲ್ಲ. ಯಾಕೆ? ಕೋಪ ಇರುತ್ತೆ ನಮಗೆ, ನನಗೇನು ತಂದ್ಕೊಡಿಲ್ಲ ನೀನು, ನನ್ನ ಆಸೆಯನ್ನು ನಿನಗೆ ಈಡೇರಿಸಿಲ್ವಲ್ಲ ನೀನೆಂತ ಅಪ್ಪ ಅಂತ ಅವ್ನು ತುಂಬ ಕುಡಿತಾ ಇರ್ತಾನೆ, ಕೋಪ ಇರ್ತದೆ. ಬಾಗಿಲು ತೆಗೆಯಲೇ ಇಲ್ಲ, ಅಳ್ತಾನೆ, ತುಂಬ ನೋವನ್ನು ಅನುಭವಿಸ್ತಾನೆ ತಂದೆ. ಹಾಗೇನು ಮಾಡ್ತಾನೆ, ಬಾಗಿಲ ತೆಗೆದಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಚೇರ್ ಮೇಲೆ ಸಿಕ್ಕೊಂಡು ಒಂದು ಹಾಳೆ ಬರಿತಾ ಹೋಗ್ತಾನೆ. ಅದರಲ್ಲಿ, ಮಗನೇ ನಿಮಗೆ ನಾನು ಲ್ಯಾಪ್ಟಾಪನ್ನು ಕೊಡ್ತಿಲ್ಲ, ನಿಮಗೆ ಪ್ರವಾಸಕ್ಕೆ ಹೋಗೋದಕ್ಕೆ ನನ್ನ ಹತ್ರ ಹಣ ಇಲ್ಲ, ನನಗೆ ಕೊಡೋಕ್ಕೆ ಆಗಿಲ್ಲ, ನನ್ನ ಹತ್ರ ಬೈಕ್ ಕೇಳಿದೆ ನಾನು. ಆದರೆ ಇದೇ ಸಂದರ್ಭದಲ್ಲಿ ಕೆಲವು ದಿನಗಳ ಹಿಂದೆ ಅವನಿಗೆ ಹೃದಯದಲ್ಲಿ ಅವನಿಗೆ ತುಂಬ ಡಾಕ್ಟರ್ ಹತ್ರ ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಇದಕ್ಕೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ನಿಮ್ಮ ಒಂದು ಹೃದಯವನ್ನು ಆಪರೇಷನ್ ಮಾಡಬೇಕಾಗುತ್ತೆ ಅಂತ ಅವ್ರಿಗೆ ಹೇಳ್ತಾರೆ. ಹಾಗೆ ಇವ್ರಿಗೆ ಏನಾಗುತ್ತೆ, ನಾನು ಆಪರೇಷನ್ ಮಾಡಿಕೊಂಡೆ, ನನ್ನ ಮಗನ ಭವಿಷ್ಯ ಹಾಳಾಗುತ್ತೆ, ನನ್ನ ದುಡ್ಡೆಲ್ಲ ಇಲ್ಲಿಗೆ ನಾನು 5 ಲಕ್ಷ ರೂಪಾಯಿ ಕೊಟ್ಟೆ, ನಮ್ಮ ಮಗನ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳಿ ಅವನ ಮುಂದೆ 2 ಕಾಲ ಕಷ್ಟ.
ನನ್ನ ಜೀವನೋ ಮಗನ ಭವಿಷ್ಯನೋ ನೋಡಿ ಹಿಂಗೆ ಯೋಚನೆ ಮಾಡ್ತಾರೆ ತಂದೆ ತಾಯಿ. ನನ್ನ ಜೀವ ನಾನು ಓದಿಗೆ ಏನಿಲ್ಲ, ಯಾಕೆಂತಂದ್ರೆ ನನಗೆ ಏಜ್ ಆಗಿದೆ, ನನಗೆ ವಯಸ್ಸಾಗಿದೆ, ನಾನು ಓದಿಗೆ ಏನಿಲ್ಲ, ನಾನು ಸತ್ತೋದ್ರು ಕೂಡ ಏನಾಗಲ್ಲ. ನನ್ನ ಮಗನ ಭವಿಷ್ಯ ಮುಖ್ಯ. ಯಾಕೆಂತಂದ್ರೆ ತಾಯಿ ಇಲ್ಲ, ತಂದೆನೂ ಇಲ್ಲ ಅಂತಂದ್ರೆ ತಂದೆ ಆಗ್ತಾನೆ ಅಂತ ಯೋಚನೆ ಮಾಡ್ತಾರೆ, ಅನಾಥನಾಗ್ತಾನೆ ಅಂತ ತಂದೆ ಯೋಚನೆ ಮಾಡ್ತಾರೆ. ನಾನು ಒಂದು ಆಪರೇಷನ್ ಮಾಡ್ಕೊಳ್ಳಿ, ಆ ದುಡ್ಡನ್ನ ಏನ್ ಮಾಡ್ತಾನೆ, ಇದನ್ನ ಬರಿತಾ ಹೋಗ್ತಾನೆ. ಅವನಿದ್ರಲ್ಲಿ ಅವನ ನೋವನ್ನ, ಅವನ ಅಂತಃಕರಣದಲ್ಲಿರ್ತಕ್ಕಂಥ ನೋವನ್ನ ಬರಿತಾ ಹೋಗ್ತಾನೆ, ಅವನ ಅಕ್ಷರಗಳ ರೂಪದಲ್ಲಿ ಬರ್ತಾ ಹೋಗ್ತಾನೆ. ಆಗ ನಾನು ನಿನ್ನ ಭವಿಷ್ಯಕ್ಕಾಗಿ ನಾನೇನು ಮಾಡಿದೆ, ಇವತ್ತು ಕೂತ್ಕೊಳ್ಳೋದಕ್ಕೆ ಆಶ್ರಯವಾಗಿ ಅಂತ ನಾನು ಒಂದು ಮನೆಯಿಂದ ನಿನಗಾಗಿ ನಾನು ಖರೀದಿ ಮಾಡಿದ್ದೆ, ಅದರಲ್ಲಿ ನೀನು ವಾಸ ಮಾಡಿ. ಈಗ ಮನೆ ಇದ್ರಾಯ್ತಾ, ನಿಮಗೆ ಮುಂದೆ ಜೀವನ ಮಾಡೋದಕ್ಕೆ ಹಣ ಬೇಕಲ್ಲ, ಒಂದಷ್ಟು ದುಡ್ಡನ್ನು ನನಗೆ ಎಫ್ ಡಿ ಮಾಡಿದ್ದೀನಿ, ಅದರಲ್ಲಿ ಬರ್ತಕ್ಕಂಥ ಹಣದಿಂದ ಬಡ್ಡಿ ಬರುತ್ತಲ್ಲ, ಅದನ್ನು ಜೀವನವನ್ನು ಮಾಡ್ಬೋದು ಅಂತ ಎಲ್ಲವನ್ನ ಬರೀತಾರೆ. ಇದನ್ನೆಲ್ಲ ನಾನು ನಿನ್ನ ಜೊತೆಲಿ ಹೇಳ್ಕೋಬೇಕು, ನನ್ನ ಮನಸ್ಸನ್ನ ಹಗುರ ಮಾಡ್ಕೋಬೇಕು ಅಂತ ನಾನು ಇಂದು ನಿನ್ನ ರೂಮಿನ ಬಾಗಿಲನ್ನು ನೀನು ತೆಗಿಲಿಲ್ಲ. ಎಲ್ಲವನ್ನ ಅಕ್ಷರಗಳ ರೂಪದಲ್ಲಿ ಹಂಚಿಕೊಳ್ತಾನೆ, ಭಾವನೆಗಳನ್ನು. ಹಾಗೆ ಅವನು ಆ ರಾತ್ರಿ ನಿಮ್ಮ ಮಗ ಟೈಮಾಗುತ್ತದೆ, ಬೆಳಿಗ್ಗೆ 9 ಗಂಟೆ ಆಗುತ್ತದೆ, ಇದ್ದೇ ಇರಲಿಲ್ಲ. ಪ್ರತಿದಿನ ತಂದೆ ಹೇಳ್ತಾ ಇರ್ತಾನೆ ಅವನನ್ನು, ಹೌದಲ್ಲ ನೀವು ಎಕ್ಸಾಮ್ ಬರೀಬೇಕಾದ್ರೆ, ಈ ಎಕ್ಸಾಮ್ ಇತ್ತು ಅಂತಂದರೆ, ಏನೋ ಕಾರ್ಯಕ್ರಮ ಇತ್ತು ಅಂತಂದರೆ ನಿಮ್ಮ ತಂದೆ ತಾಯಿಗಳೇ ಹೇಳ್ತಾರೆ. ಪರೀಕ್ಷೆ ಇತ್ತು ಅಂತಂದರೆ ನಿಮ್ಮ ಜೊತೆಯಲ್ಲಿ ಅವರು ಕೂಡ ನಿದ್ದೆಗೆಡ್ತಾರೆ, ಹೌದಲ್ವಾ? ನಿಮಗೆ ನಿದ್ದೆಗೆಡ್ತಾರಲ್ವ ಅವ್ರು ಓದಬೇಕಾಗಿಲ್ಲ, ನಿಮ್ಮ ಓದಬೇಕಾಗಿ ಮಾಡ್ತಾರೆ. ಹಾಗೆ ಯಾಕೆ ನಮ್ಮ ತಂದೆ ಇಷ್ಟೊತ್ತ ನನಗೆ ಹೇಳ್ಸೇ ಇಲ್ಲ, ಬಾಗಿಲನ್ನ ತೆಗಿತಾರೆ, ಬರ್ತಾನೆ, ನೋಡ್ತಾನೆ ತಂದೆಯ ಸ್ಥಿತಿಯನ್ನು. ಅವರು ಪ್ರಾಣ ಹೋಗಿ ಕೇಳಿಸ್ತಾನೆ ಆ ತಂದೆಯನ್ನ, ಅಪ್ಪ ಹೇಳಪ್ಪ, ನಾನು ಬಂದಿದ್ದೀನಪ್ಪ, ನಿನ್ನ ಮಗ, ನನ್ನ ಪ್ರೀತಿಯ ಮಗ ಬಂದಿದ್ದೀನಿ, ನೀನು ಹೇಳು ನೀನು ಅಂತ ಹೇಳ್ತಾನೆ. ಹೇಳೋದಿಲ್ಲ. ಆಗ ಅದೇ ಪಕ್ಕದಲ್ಲಿರ್ತಕ್ಕಂಥ ಬಂದಿರ್ತಕ್ಕಂತಹ ಆ ಹಾಳೆಯಲ್ಲಿರ್ತಕ್ಕಂಥ ಇದ್ದರೆ ಓದ್ತಾ ಇರಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬಿ ಬಂದು ಭಾವನಾತ್ಮಕವಾಗಿ ಬೇಗಕ್ಕೆ ಒಳಗಾಗ್ತಾನೆ. ಅಪ್ಪ ತಿರ್ಗ ಏನು ಮಾಡ್ತಾರೆ, ಅದೆಲ್ಲವನ್ನ ಓದ್ಬಿಟ್ಟು, ನಾನು ಬಂದಿದ್ದೀನಪ್ಪ, ಇನ್ನು ಮಾತು ನಾನು ಕೇಳ್ತೀನಿ, ನನಗೆ ಯಾವುದೇ ನನಗೆ ಲ್ಯಾಪ್ಟಾಪ್ ಬೇಡಪ್ಪ, ನನಗೆ ನೀನು ಬೇಕು, ನನಗೆ ನೀನು ಬೇಕಪ್ಪ, ನನಗೆ ನೀನು ಬೇಕು ಅಂತ ನೋವಲ್ಲಿ ತುಂಬ ಹೇಳ್ತಾನೆ. ಬರ್ತಾರೆ ಜೀವ ನಿಲುಗಡೆ ಆಗ್ತಿರ್ತಾನೆ. ಆದರೆ ಅದೇ ರಾತ್ರಿ ತಂದೆಯ ಮನಸ್ಸು ಅದಾಗ್ತಾ ಇತ್ತು, ಹೌದಲ್ವಾ? ಅದಕ್ಕೆ ನಿಮ್ಮ ತಂದೆ ತಾಯಿಗಳನ್ನು ನೀವು ನೋಡ್ಕೋಬೇಕಾದಂಥ ಜವಾಬ್ದಾರಿ. ನೀವೆಲ್ಲ ಓದ್ತೀರಾ, ಓದ್ಬಿಟ್ಟು ಒಳ್ಳೆ ಉನ್ನತ ಹುದ್ದೆಗೆ ಹೋಗ್ತೀರಾ, ತಂದೆ ತಾಯಿಗಳನ್ನ ಮರಿಬೇಕು. ಎಷ್ಟೋ ಮಕ್ಕಳು, ಎಲ್ಲ ಅಂತ ಹೇಳ್ತಾ ಇಲ್ಲ ನಾವು, ಎಷ್ಟೋ ಮಕ್ಕಳು ಬೀದಿ ಕಲಿತಾರೆ, ಅವ್ರ ಮಕ್ಕಳು ಬಾರಿನಲ್ಲಿರ್ತಾರೆ. ಆ ತಂದೆ ತಾಯಿಗಳು ಎಬ್ಬಿಸಿ ಹೇಳ್ತಾರೆ, ಅವರು ನನ್ನ ಮಗ ಬಾರಿಲಿದ್ದಾನೆ ಅಂತ. ಅವರು ಉಲ್ಲಾಸವಾಗಿರ್ತಾರೆ, ಅವರು ಉಲ್ಲಾಸವನ್ನು ಸೇರಿರ್ತಾರೆ ಅವ್ರ ಮಕ್ಕಳನ್ನ. ಆದರೆ ನೀವು ಓದಬೇಕಾದ್ರೆ ಅವರು ತ್ಯಾಗವನ್ನು ಮಾಡಿರ್ತಾರೆ, ನಮ್ಮ ಕಷ್ಟವನ್ನು ಅನುಭವಿಸಿರ್ತಾರೆ. ಯಾವುದನ್ನೂ ಕೂಡ ನಿಮ್ಮ ಜೊತೆಯಲ್ಲಿ ಅವ್ರಿಗೆ ಹೇಳ್ಕೊಳ್ಳೋದೇ ಇಲ್ಲ. ಅವರು ಹೇಳ್ಕೊತಾರೆ ನಿಮ್ಮ ಜೊತೆಲಿ. ಅವರು ನೀವು ಕೇಳಿದ್ದೀರಾ? ಕೇಳಿದರೆ ಯಾರಾದ್ರು ನೀವು ಕೇಳಿಲ್ಲ. ನಿಮಗೆ ಏನು ಬೇಕೋ ನಿಮ್ಮ ಆಸೆಗಳಷ್ಟೇ ಈಡೇರಿ. ಅದರಿಂದ ಮಕ್ಕ ಅದು ಒಂದು ಮಾನವೀಯತೆ. ಆಸ್ತಿ ಇರ್ತದೆ, ಅಕಾಲಿಕ ಆಸ್ತಿ ಇರ್ತದೆ, ನೆಮ್ಮದಿ ಇರೋದಿಲ್ಲ. ಮಕ್ಕಳೆಲ್ಲೋ ಒಂದು ಕಡೆ ಇರ್ತಾರೆ, ಅವರೆಲ್ಲೋ ಒಂದು ಕಡೆ ಇರ್ತಾರೆ. ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕಾಗುತ್ತೆ, ನಿಮ್ಮ ಜವಾಬ್ದಾರಿ ಅದು. ದಯವಿಟ್ಟು ಆ ರೀತಿ ನೀವು ಯಾರು ಮಾಡಬೇಕು. ನಿಮ್ಮ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ಕೂಡ ನೀವು ಬೆಳೆಸ್ಕೋಬೇಕಾಗುತ್ತೆ. ಒಂದು ಸಂಬಂಧದ ಒಂದು ಸಮಾಜದೊಡನೆ ಉತ್ತಮ ಬಾಂಧವ್ಯವನ್ನು ಇರಬೇಕಾಗುತ್ತೆ. ವಿಶ್ವಾಸ ಮತ್ತು ಸಹಾನುಭೂತಿ ಎಲ್ಲರೂ ಕೂಡ ನೀವು ಮೈಗೂಡಿಸಬೇಕಾಗುತ್ತೆ. ಎಷ್ಟೇ ನೀವು ಹೇಳ್ತಾರ ಓದಿದ್ರೆ ಯಾವೂ ಇಲ್ಲ ಅಂತಂದರೆ, ತಂದೆನೇ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ, ನಿಮ್ಮಲ್ಲಿ ಮಾನವೀಯತೆ ಇಲ್ಲ ಅಂತಂದರೆ, ನೀವು ಎಷ್ಟೇ ಓದಿರೋದು ಒಟ್ಟಿಗೆ ಸಮಾನ, ಹೌದಲ್ವಾ? ಏನಿದೆ ಪ್ರಯೋಜನ? ಕುವೆಂಪು ಅವರು ಹೇಳ್ತಾರೆ ಅವರು ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಬುದ್ಧಿಯಿಂದ ಹೋಗ್ತಾ ಇದ್ದಾರೆ. ದುಡ್ಡು ನೆಮ್ಮದಿಯನ್ನು ಕೊಡೋದಿಲ್ಲ, ಬದುಕೋಕ್ಕೆ ಬೇಕು, ನೆಮ್ಮದಿಯನ್ನು ಕೊಡೋದಿಲ್ಲ. ನೀವು ಯಾರ ಜೊತೆಗೆ ನೀವು ನಗುತ್ತಾ ಮಾತಾಡ್ತೀರಾ, ಅವರ ಕಷ್ಟದಲ್ಲಿ ನನ್ನ ಕಷ್ಟ ಅಂತ ತಿಳ್ಕೊಂಡು ನೀವು ಭಾಗಿಯಾಗ್ತೀರಾ, ಏನಕ್ಕೆ? ಆಗ ಮಕ್ಕಳೇ ಈ ರೀತಿ ಒಂದು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳಿ. ಸಾರ್ಥಕ ಜೀವನ ಅದು ನಿಮ್ಮದಾಗಿ, ಒಂದು ಅಂಕಗಳು ಕೂಡ ಕಡಿಮೆಯಾಗಿ ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿ. ಹಾಗೆ ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ. ಪರೋಪಕಾರಂ ಇದಂ ಶರೀರಂ ಅಂತ ಸಂಸ್ಕೃತದಲ್ಲಿ ಪರನಿಗೆ ಉಪಕಾರವನ್ನು ಮಾಡುವುದು. ಇನ್ನೆಲ್ಲರೂ ಮಾಡಬೇಡ, 5% ಮಾಡಿದೀನು ಅಂತ ಎಷ್ಟು ಖುಷಿಯಾಗುತ್ತೆ ನೋಡಿ. ನೀವು ಮಾತಾಡಿ ನಗ್ತಕ್ಕ ಬೇರೆಯವ್ರ ಜೊತೆ
ಎಷ್ಟು ಹೃದಯ ಭಾರ ಹಿಡಿದೋಗುತ್ತೆ ನಿಮಗೆ. ಇಲ್ಲೇ ಸಿದ್ಧಾಂತ ಲೇಔಟಲ್ಲಿ ಒಬ್ಬರಿದ್ದಾರೆ ಜಯ ಅಂತ, ನಾನು ಅವ್ರಿಗೆ ಇಶ್ಯೂ ಮಾಡಿದ್ದೀನಿ. ಪ್ರತಿನಿತ್ಯ